ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮಗೂ ಮತ್ತು ವಾಕ್ಯಗಳನ್ನು ಕೇಳುತ್ತಿರುವಂಥ ಆನ್ಲೈನಲ್ಲಿ ಅವರಿಗೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಹೋನ್ನತವಾದ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಸರ್ವಸ್ತುತಿ ಘನಮಾನ ಮಹಿಮೆಯು ದೇವರಿಗೆ ಮಾತ್ರ ಉಂಟಾಗಲಿ. ದೇವಜನವೇ, ನಮಗೆ ಯಾರಾದರೂ ಒಂದು ಗಿಫ್ಟ್ ಕೊಡುತ್ತಾರೆ, ಇಲ್ಲವೇ ಪ್ರಶಸ್ತಿ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಆ ಪ್ರಶಸ್ತಿನ ತಗೊಂಡು ಬಂದು ನಮ್ಮ ಮನೆಯಲ್ಲಿ ರೂಮಲ್ಲಿ ಕೊಡೋದಕ್ಕೂ ಜನರ ಮುಂದೆ ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ, ಹೌದಲ್ವಾ? ನಮಗೆ ತಗೊಂಡು ಬಂದು ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ವೇಳೆ ರೂಮಲ್ಲಿ ತೆಗೆದುಕೊಂಡು ಬಂದರೆ ಆ ಪ್ರಶಸ್ತಿಗೆ ಯಾವ ಮರ್ಯಾದೆನೂ ಗೌರವನೂ ಇಲ್ಲ. ಕೆಲವರು ಹೇಳ್ಬೋದು, ನೀವೇ ದುಡ್ಡು ಕೊಟ್ಟು ತಗೊಂಡ್ಬಂದಿರ್ಬೋದು, ಏನು ಪ್ರೂಫ್ ಇದೆ ಅದಕ್ಕೆ, ಅದು ಎಲ್ಲೋ ಕೊಟ್ಟಿರ್ಬೋದು ಅಂತ ಹೇಳ್ತಾರೆ. ಅಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ನೋಡುವಾಗ ಗುಪ್ತವಾಗಿ ನಮಗೆ ಸಿಕ್ಕದ್ದು ಏನೂ ಪ್ರಯೋಜನ ಇಲ್ಲ. ಅದು ಒಂದು ವೇಳೆ ಜನರ ಮುಂದೆ ನಮಗೆ ಕೊಡಲ್ಪಟ್ರೆ ಅದು ಸಂತೋಷ. ಕೆಲವರು ನೋಡ್ತಾ ಇರ್ತೀವಿ, ಕ್ರೀಡೆಗಳಲ್ಲಿ ಅವರಿಗೆ ಟ್ರೋಫಿಗಳನ್ನು ಕೊಡ್ತಾರೆ. ಅಲ್ಲಿ ನೀವು ನೋಡಿದರೆ ಕ್ರಿಕೆಟಲ್ಲೆಲ್ಲ ಚೆಕ್ ಕೊಡ್ತಾರೆ. ಎಷ್ಟು ದೊಡ್ಡ ಚೆಕ್ ಕೊಡ್ತಾರಲ್ವಾ, ತುಂಬಾ ದೊಡ್ಡ ಚೆಕ್. ಅದು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ ದುಡ್ಡು ಕೊಡ್ತಾರ? ಯಾಕೆ? ದುಡ್ಡು ಅದರಲ್ಲಿ ಬರೆದಿರ್ತಾರಲ್ಲ, 1 ಕೋಟಿ ರೂಪಾಯಿ ಅಂತ ಬರೆದಿರ್ತಾರಲ್ವಾ, ಅದು ಎತ್ಕೊಂಡೋಗಿ ಕೊಟ್ಟರೆ ಕೊಡಲ್ಲ. ಯಾಕೆಂದ್ರೆ ಜನರ ಮುಂದೆ ಮಾತ್ರ ಅದನ್ನ ತೋರಿಸೋದಕ್ಕೆ ಅದನ್ನ ಏನ್ ಮಾಡ್ತಾರೆ, ಚೆಕ್ಕಿನ ರೂಪಲ್ಲಿ. ಅಂದ್ರೆ ಅವಾಗ ಸಂತೋಷದಿಂದ, ಓ ಇಷ್ಟು ಅಮೌಂಟ್ ನನಗೆ ಬಂದಿದೆ ಅನ್ನೋದು ತುಂಬಾ ಸಂತೋಷ ಪಟ್ಟು ಹೋಗ್ತಾರೆ. ಆದ್ರೆ ನಂತರ ಚಿಕ್ಕ ಚೆಕ್ ಕೊಡ್ತಾರೆ. ಚಿಕ್ಕ ಚೆಕ್ಕು ಅದು ಪ್ರಯೋಜನ, ದೊಡ್ಡ ಚೆಕ್ಕು ಪ್ರಯೋಜನಕರ ಅಲ್ಲ. ಅದು ಬರೀ ಹೆಸರಿಗೆ ಮಾತ್ರ. ಫುಟ್ಬಾಲ್ ಅಲ್ಲಿ ನೀವು ನೋಡ್ರಿ, ಕ್ರಿಕೆಟ್ ಅಲ್ಲಿ ನೋಡ್ರಿ, ಜನರ ಮುಂದೆ, ಅಷ್ಟೂ ಜನರ ಮುಂದೆ ಒಂದು ಸಣ್ಣ ಒಂದು ಪ್ರಶಸ್ತಿ ತಗೊಂಡ್ರು, ಆ ಸ್ಟೇಜ್ ಮೇಲೆ ಹೋದ್ರೆ ಸಾಕು ಅವರಿಗೆ ಒಂದು ಗೌರವ ಬರುತ್ತದೆ. ಯಾಕೆಂದ್ರೆ ಆ ರೀತಿ ಗೌರವವನ್ನ ಇರ್ತದೆ. ಇವತ್ತು ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತಾ ಇದೆ ಗೊತ್ತಾ? ನಮಗೆ ಕೊಡುವ ಜಯ, ದೇವರು ನಮಗೆ ಕೊಡುವ ಆಶೀರ್ವಾದ ಗುಪ್ತವಾಗಿ ಕೊಡುವುದಿಲ್ಲ, ಬಯಲುಪಡಿಸಿ ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಅದರ ಅರ್ಥ ಜನರ ಮುಂದೆ, ಅದರಲ್ಲಿ ವಿಶೇಷವಾಗಿ ನೀವು ಆಲೋಚನೆ ಮಾಡ್ರಿ, ಜನರ ಮುಂದೆ ಅಲ್ಲದೆ ನಿಮ್ಮನ್ನ ನಿಮ್ಮ ಶತ್ರುಗಳ ಮುಂದೆ ಸನ್ಮಾನ ಮಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತಲ್ವಾ? ಶತ್ರುಗಳ ಮುಂದೆ ನೀವು ಹೇಳ್ತಾರೆ, ನೋಡು ನನಗೆ ಘನತೆ ಬಂದದ್ದು, ನನಗೆ ಆಶೀರ್ವಾದ ಬಂದದ್ದು ನನ್ನ ಶತ್ರುಗಳ ಮೇಲೆ, ಅದೇನೋ ಹೇಳ್ತಾರಲ್ಲ, ಅವರ ತಲೆಯ ಮೇಲೆ ಕೆಂಡ ಸುರಿದಂಗೆ ಆಗುತ್ತಂತೆ. ಯಾಕೆಂದ್ರೆ ಅವರಿಗೆ, ಅಯ್ಯೋ ನೋಡಿದ್ರಾ, ನಾವೆಷ್ಟು ಇವ್ರನ್ನ ದ್ವೇಷಿಸಿದ್ರು, ಎಷ್ಟು ನಾವು ವಿರೋಧಿಸಿದ್ರು, ಇವರು ಬೆಳೀತಾನೆ ಇದ್ದಾರೆ ಉನ್ನತವಾಗಿ ಅಂತ ಹೇಳಿ ಅವರು ಅಂದುಕೊಳ್ಳುತ್ತಾರೆ. ಇವತ್ತು ನಮ್ಮ ದೇವರು ಕೂಡ ಅದೇ ರೀತಿಯಾಗಿ ನಮಗೆ ಹೇಳುವಂತ ಕಾರ್ಯವೇನೆಂದರೆ, ನಾನು ನಿಮ್ಮನ್ನ ನಿಮ್ಮ ಶತ್ರುಗಳ ಮುಂದೆ ಜಯವನ್ನುಂಟು ಮಾಡುವೆನೋ, ನಿಮ್ಮ ತಲೆ ಎತ್ತುವಂತೆ ಮಾಡುವೆನೋ, ನಿಮ್ಮ ತಲೆಗಳಿಗೆ ನಾನು ಅಭಿಷೇಕ ಮಾಡುವೆನೋ, ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುವೆನೋ ಎಂದು ದೇವರ ವಾಕ್ಯ ಹೇಳುವುದನ್ನು ನೋಡ್ತಾನೆ. ದೇವರಿಗೆ ಸ್ತೋತ್ರ. ಬನ್ನಿ ಹಾಗಾದ್ರೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 20ನೆಯ ಕೀರ್ತನೆಯಲ್ಲಿ, ಆ ಒಂದು 20ನೆಯ ಕೀರ್ತನೆ 6ನೇ ವಚನವನ್ನ ಓದಿಕೊಳ್ಳೋಣ. 20ನೆಯ ಕೀರ್ತನೆ 6ನೇ ವಚನ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವೆನೆಂದು ಈಗ ನನಗೆ ಗೊತ್ತಾಯಿತು. ಅಲ್ಲಿ ಈಗ ಗೊತ್ತಾಯಿತು, ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು, ತನ್ನ ಭುಜಬಲದಿಂದ ಅವನಿಗೆ ವಿಜಯವನ್ನುಂಟು ಮಾಡುವನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಈ ವಾಕ್ಯವನ್ನು ಗಮನಿಸಿರಿ. ಜಯ ವಿಜಯವನ್ನು ಉಂಟು ಮಾಡುವೆನು. ಮೊದಲನೇ ಭಾಗದಲ್ಲಿ ನೀವು ನೋಡ್ರಿ, ನಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಸದುತ್ತರವನ್ನು ಕೊಡುವೆನು. ನಂತರ ಕೊನೆಯ ವಾಕ್ಯದಲ್ಲಿ ಹೇಳ್ತಾ ಇದೆ, ಅವನಿಗೆ ವಿಜಯವನ್ನುಂಟು ಮಾಡುವೆನು. ಆಮೆನ್. ನೋಡಿ, ದೇವರನ್ನ ನಂಬಿದ ಮಕ್ಕಳಿಗೆ, ದೇವರನ್ನ ಆಶ್ರಯಿಸಿದವರಿಗೆ, ದೇವರನ್ನ ಹಿಂಬಾಲಿಸುವವರಿಗೆ ಒಂದು ದಿವಸ ದೇವರು ಜಯವನ್ನ ಕೊಡ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ತಡವಾಗಬಹುದು, ಹೌದಲ್ವಾ? ಈಗ ಈ ಕೀರ್ತನೆಯ ಭಾಗದಲ್ಲಿ ನೀವು ಓದಿ ಮುಂದಕ್ಕೆ ನೋಡುವಾಗ 7ನೇ ವಾಕ್ಯದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಏನಾಗ್ತಾರೆ? ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಹಾಗಾದ್ರೆ
ಈ ಘಟನೆಯನ್ನ ಜ್ಞಾಪಿಸಿಕೊಳ್ಳುವಾಗ ನಿಮಗೆ ಯಾವುದಾದರೂ ಬೈಬಲ್ನ ಘಟನೆ ಜ್ಞಾಪಕ ಬರುತ್ತಾ? ಯಾವುದಾದ್ರೂ ಘಟನೆ ಈ ವಾಕ್ಯವನ್ನು ನೆನೆಸಿಕೊಳ್ಳುವಾಗ ಯಾವುದಾದ್ರೂ ವಾಕ್ಯ ಭಾಗ? ಯಾವುದು ಗೊತ್ತಾ? ಫರೋಹನ ಸೈನ್ಯ ಇಸ್ರಾಯೇಲ್ಯರು ಏನು ಕೆಂಪು ಸಮುದ್ರವನ್ನ ದಾಟುವಂಥದ್ದು. ಎಕ್ಸಾಕ್ಟ್ ಆಗಿ ಇದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಏನಂತ ನಮಗೆ ಗೊತ್ತಾಗ್ತದೆ. ಕೆಲವು ವಾಕ್ಯಗಳನ್ನು ಓದಿಕೊಂಡು ನಾವು ಮುಂದಕ್ಕೆ ಹೋಗೋಣ. ವಿಮೋಚನ ಕಾಂಡ ಗ್ರಂಥ 14ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಹಾಲೆಲೂಯಾ. ಈ ವಾಕ್ಯ ಭಾಗ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಹೌದಲ್ವಾ? ಅದರಲ್ಲಿ ಗಮನಿಸಬೇಕಾದಂಥ ವಿಷಯ ಏನೆಂದರೆ, ದೇವರ ಜನರು 400 ವರ್ಷ ದಾಸತ್ವದಲ್ಲಿದ್ದರು. ಎಷ್ಟು ವರ್ಷ ನೋಡಿ? ಅವರು ಜಯವನ್ನು ಕಾಣಲಿಲ್ಲ. ಪ್ರತಿನಿತ್ಯ ಅವರಿಗೆ ಹಿಂಸೆ, ಅವರನ್ನ ಅಪ್ರೆಸ್ ಮಾಡಿ ಅವರನ್ನ ಬಾಧಿಸಿ ಕಷ್ಟಪಡಿಸ್ತಾ ಇದ್ರು. ಅವರಿಗೆ ಒಂದು ಸ್ವಾತಂತ್ರ್ಯ ಇರಲಿಲ್ಲ, ಸಂತೋಷ ಇರಲಿಲ್ಲ. ಯಾವಾಗಲೂ ಅವರ ತಲೆ ಎತ್ತಲ್ಪಡಲಿಲ್ಲ. ಯಾವಾಗಲೂ ಏಟು ತಿನ್ನೋದು, ಕೆಲಸ ಮಾಡೋದು. ಅವರನ್ನ ಬಿಡಿಸುವುದಕ್ಕೆ ಯಾರೂ ಇಲ್ಲ, ಅವರನ್ನ ಆಧರಿಸುವುದಕ್ಕೆ ಯಾರೂ ಇಲ್ಲ. ಸ್ವಂತ ದೇಶ ಇಲ್ಲ, ಸ್ವಂತ ಮನೆ ಇಲ್ಲ, ಸ್ವಂತದವರು ಅಂತ ಹೇಳ್ಕೊಳ್ಳಕ್ಕಿಲ್ಲ. ಎಲ್ಲರೂ ದಾಸತ್ವದಲ್ಲೇ ಇದ್ದಾರೆ. ಯಾರೂ ಕೂಡ ಉನ್ನತ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಅವರು ಫರೋಹನ ಅರಸನ ಕೈ ಕೆಳಗೆ ದಾಸತ್ವದಲ್ಲಿದ್ದಾರೆ. ನನ್ನ ಪ್ರಿಯ ದೇವಜನ, ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳ್ರಿ. ಯಾವಾಗ ಈ ದಾಸತ್ವದಲ್ಲಿ ಇದ್ದರೋ ಅವರ ದಾಸತ್ವದಿಂದ ದೇವರು ಬಿಡುಗಡೆಯನ್ನ ಮಾಡುವಾಗ ನೀವು ನೋಡ್ತೀರಾ, ದೇವರು ಒಂದು ವೇಳೆ ಅವರನ್ನ ಕಳ್ಳ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು. ಒಂದು ವೇಳೆ ಅವರಿಗೆ ತಿಳಿಯದ ಹಾಗೆ ಅವ್ರನ್ನ ರಾತ್ರಿ ಎಸ್ಕೇಪ್ ಮಾಡಿ ಕರ್ಕೊಂಡು ಹೋಗ್ಬೋದಾಗಿತ್ತು. ದೇವರು ಯಾವತ್ತೂ ನಮ್ಮನ್ನ ಆ ರೀತಿಯಾಗಿ ಮೋಸಪೂರಿತವಾಗಿ ಕರ್ಕೊಂಡು ಹೋಗೋದಿಲ್ಲ. ಅವರ ಕೆಟ್ಟ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸೋದಿಲ್ಲ. ದೇವರು ನಡೆಸಿದರೆ ನಮ್ಮನ್ನು ರಾಜಮಾರ್ಗದಲ್ಲಿ ನಡೆಸುತ್ತಾನೆ, ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತಾನೆ, ಉನ್ನತ ಮಾರ್ಗದಲ್ಲಿ ನಡೆಸುತ್ತಾನೆ, ನೀಟಾದ ಮಾರ್ಗದಲ್ಲಿ ನಡೆಸುತ್ತಾನೆ ಹೊರತು ಆತನು ತಪ್ಪು ದಾರಿಗಳಲ್ಲಿ ನಮ್ಮನ್ನು ನಡೆಸುವವನು ಅಲ್ಲವೇ ಅಲ್ಲ. ನೋಡಿ, ಅದಕ್ಕೆ ಅಷ್ಟು ವರ್ಷಗಳು ಅವರ ದಾಸತ್ವದಲ್ಲಿ ಇದ್ದರೂ ಕೂಡ ಅವರನ್ನ ದೇವರು, ನಾವು ನೋಡ್ತಾ ಇದ್ದೇವೆ, ಶತ್ರುಗಳನ್ನ ತಿಳಿಯದಂತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ದೇವರಿಗೆ ಏನ್ ಗೊತ್ತಾ, ದೇವರು ತನ್ನ ಬಲವನ್ನ ಆ ಫರೋಹನಿಗೂ ಐಗುಪ್ತ ದೇಶದವರಿಗೂ ಗೊತ್ತು ಮಾಡಬೇಕು ಅಂತ ತಿಳ್ಕೊಂಡನು. ಯಾಕೆಂದ್ರೆ ದೇವರು ಮಹಾಶಕ್ತನು ಅನ್ನೋದು ಅವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅದರ ಮುಂದೆ ನಾವು ಮಾತಾಡಿಕೊಳ್ಳೋಣ. ಈಗ ಗಮನಿಸಿರಿ ಈ ವಾಕ್ಯವನ್ನ. ರಾತ್ರಿಯೆಲ್ಲ ದೇವರೇನ್ ಮಾಡ್ತಾ ಇದ್ದಾನೆ? ಕೆಲಸ ಮಾಡ್ತಾ ಇದ್ದಾನೆ. ನೋಡಿ, ಇಸ್ರಾಯೇಲರು ಬಂದು ಎಲ್ಲಿದ್ದಾರೆ ಗೊತ್ತಾ? ಇಸ್ರಾಯೇಲರು ಅಲ್ಲಿಂದ ಬಿಡಿಸಲ್ಪಟ್ಟು ಕೆಂಪು ಸಮುದ್ರದ ಹತ್ರ ಬಂದಿದ್ದಾರೆ. ಕೆಂಪು ಸಮುದ್ರದವರೆಗೂ ಬಂದಿದ್ದಾರೆ. ಆದ್ರೆ ಮುಂದೆ ಹೋಗಲಿಕ್ಕೆ ದಾರಿ ಇಲ್ಲ. ಮುಂದೆ ಹೋಗಲಿಕ್ಕೆ ದಾರಿ ಇಲ್ಲ, ಬಿಡುಗಡೆ ಹೊಂದಲಿಕ್ಕೆ ದಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ಸುಮ್ಮನೆ ಇದ್ದಾರೆ, ಸಮಾಧಾನವಾಗಿದ್ದಾರೆ. ಆದರೆ ಈಗ ಇಲ್ಲಿ ಗಮನಿಸುವ ವಾಕ್ಯವನ್ನು ಗಮನಿಸುವಾಗ ನೀವು ವಿಮೋಚನಾ ಕಾಂಡ ಗ್ರಂಥ 14ನೇ ಅಧ್ಯಾಯದ 3ನೇ ವಚನವನ್ನು ಓದ್ರಿ. ಅಲ್ಲಿ ಹೇಳುತ್ತದೆ, ಫರೋಹನು ಅದನ್ನ ಕಂಡು ಇಸ್ರಾಯೇಲ್ಯರಿಗೆ ದಾರಿ ತಪ್ಪಿತು, ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನ ಸುತ್ತಿಕೊಂಡದೆ ಅಂದುಕೊಳ್ಳುವನು. ಈಗ ಏನ್ ಅಂದ್ಕೊಂಡಿದ್ದಾನೆ? ಎಲ್ಲೋಗ್ಬಿಡ್ತಾರೆ ಅವರು? ಎಲ್ಲೋಗ್ತಾರೆ? ಹೋಗಿದ್ದಾರೆ, ಮುಂದ್ಗಡೆ ಸಮುದ್ರ ಇದೆ, ಸುತ್ತಲೂ ಅರಣ್ಯ ಇದೆ, ಅವರಿಗೆ ಹೋಗೋದಕ್ಕೆ ಮಾರ್ಗ ಇಲ್ಲ. ನೋಡಿದ್ರ? ಯಾರು ಅಂದುಕೊಳ್ತಾ ಇದ್ದಾನೆ ಈ ಮಾತನ್ನ? ಫರೋಹ ಅರಸನ್ ಅಂದುಕೊಳ್ತಾ ಇದ್ದಾನೆ ಇವರಿಗೆ ಹೋಗೋದಕ್ಕೆ ಇನ್ನು ದಾರಿ, ನಮ್ಮ ದೇಶದಿಂದ ಇವರು ಬಿಡಿಸ್ಕೊಂಡು ಹೋಗಿರ್ಬೋದು, ಇನ್ನು ದಾಟಿಲ್ಲ, ನಮ್ಮ ಹತ್ರದಿಂದ ಅವರು ಸ್ಟಾರ್ಟ್ ಮಾಡಿರ್ಬೋದು, ಆದ್ರೆ ಅವರು ಮುಂದಕ್ಕೆ ಹೋಗಕ್ಕೆ ಆಗಲ್ಲ. ಅವರ ಅವರ ಫರೋಹ ಅರಸನು ಅಂದುಕೊಂಡಿರುವುದು, ಇನ್ನು ಇವರು ತಪ್ಪಿಸಿಕೊಳ್ಳಕ್ಕೆ ನನ್ನ ಕೈಲಾಗಲ್ಲ. ಎಷ್ಟೋ ಸಾರಿ ಜನರು ಕೂಡ ನಮ್ಮ ಕುರಿತು ಇದೆ ಅಂದುಕೊಳ್ಳುತ್ತಾರೆ. ಓ, ಇವಾಗ ಏನೋ ಸ್ವಲ್ಪ ಚೆನ್ನಾಗಿದ್ದಾರೆ, ಮುಂದೆ ಐತೆ, ಮುಂದೆ ಗೊತ್ತಾಗುತ್ತೆ, ಇನ್ನು ಏನಾಗೋಯ್ತು ಅವಾಗಲೇ, ಇನ್ನು ಮುಂದೆ ಇದೆ, ಮಕ್ಕಳಿಗೆ ಮದುವೆ ಮಾಡಕ್ ಬರುತ್ತೆ, ಆವಾಗ ಬರ್ತಾರೆ. ಮನೆ ಕಟ್ಟುವಾಗ ಸ್ಟಾರ್ಟ್ ಮಾಡಿದರೆ ಇನ್ನು ಮುಂದೆ ಬರ್ತಾರೆ ನಮ್ಮ ಹತ್ರ, ಇನ್ನು ಮಕ್ಕಳು ದೊಡ್ಡವರಾಗ್ತಾರೆ, ಬರ್ತಾರೆ ನಮ್ಮ ಹತ್ರ. ಎಲ್ಲಿಗೆ ಹೋಗ್ತಾರೆ?
ಆವಾಗ ತೋರಿಸ್ತೀವಿ ನಾವು ಯಾರು ಅಂತ ನಿಮ್ಮ ಶತ್ರುಗಳು ಕಾಯ್ತಾ ಇರ್ತಾರೆ. ಹೌದಲ್ವಾ? ಕೆಲವು ಸಾರಿ ಅವರು ಕಾಯ್ತಾ ಇರ್ತಾರೆ. ಆ ಥರ, ಓ ಏನು ಕಷ್ಟ ಇಲ್ಲ ನಿನಗೆ, ಏನು ಸುಖ ಐತಿ ಇವಾಗ ಗೊತ್ತಾಗ್ತಾ ಇಲ್ಲ. ಯೇಸುವನ್ನು ನಂಬ್ಕೊಂಡು ಹೋಗ್ತಾ ಇದ್ದಾಳೆ, ಯೇಸುವನ್ನು ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಮುಂದೆ ಒಂದ್ ದಿವಸ ನಮ್ಮ ಕಾಲಗಳ ಹತ್ರ ಬರ್ತಾಳೆ, ಮುಂದೆ ಒಂದ್ ದಿವಸ ನಮ್ಮ ಕಾಲ ಹತ್ರ ಬರ್ತಾನೆ ಅಂತ ನಿಮ್ಮ ಶತ್ರುಗಳು ಖಂಡಿತ ಕಾಯ್ತಾ ಇರ್ತಾರೆ. ಆದ್ರೆ ಇಲ್ಲಿ ವಿಶೇಷ ಏನಂದ್ರೆ, ಅರಸನ ಅಂದುಕೊಂಡಿರೋದು ಒಂದು, ಆದ್ರೆ ದೇವರು ಮಾಡೋದೇ ಇನ್ನೊಂದು. ಆದ್ರೆ ಅರಸನಿಗೆ ಅಂದ್ರೆ ಆ ಶತ್ರುವಿಗೆ ಗೊತ್ತಿಲ್ದಿರ ಮಾಡಲ್ಲ ದೇವರು, ಶತ್ರುವಿಗೆ ಗೊತ್ತಾಗುವಂತೆ ಮಾಡ್ತಾನೆ. ಈಗ ಈ ಒಂದು ಫರೋಹನ ಹೃದಯದಲ್ಲಿ ತಿರುಗಿ ಅವನ ಶತ್ರುಗಳನ್ನು ಹಿಂಬಾಲಿಸುವಂತೆ ಯಾರು ಮಾಡಿದ್ದು? ದೇವರೇ ಫರೋಹನ ಹೃದಯದಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಅವರ ಹೃದಯವನ್ನ ಮತ್ತೆ ಕಠಿಣ ಮಾಡ್ತಾನೆ. ಈಗ ಏನಾಗ್ತದೆ, ಯಾಕೆ ಗೊತ್ತಾ? ಇವರು ಸಾಧಾರಣವಾಗಿ ಹೊರಟೋದ್ರೆ ಅಯ್ಯೋ ಬಿಡಪ್ಪ ನಾನೇ ಕಳಿಸ್ಬಿಟ್ಟೆ ಅಂತಾರೆ. ಆದ್ರೆ ದೇವ್ರಿಗೆ ಅದು ಇಷ್ಟ ಇಲ್ಲ. ದೇವರ ಶಕ್ತಿ ಇನ್ನೂ ನೋಡ್ಬೇಕಾಗಿತ್ತು ಫರೋಹನು. ಯಾಕೆಂದ್ರೆ ಅವನು ಇತಿಹಾಸದಲ್ಲೇ ಗುರುತಿರೋ ಹಾಗೆ ಮಾಡಬೇಕಾಗಿತ್ತು ದೇವರು. ಅದಕ್ಕೋಸ್ಕರವಾಗಿ ದೇವರು ಕಾಯ್ತಾ ಇದ್ದನು. ಆದ್ರೆ ನಾವು 4ನೇ ವಚನದಲ್ಲಿ ನೋಡ್ತೇವೆ, ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು, ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ನಡೆದರು. ಇದು ಯಾರಿಗೆ ಗೊತ್ತಾಗಬೇಕಾಗಿತ್ತಂತೆ? ದೇವರು ಹೇಳ್ತಾ ಇದ್ದಾನೆ ಏನಂತ? ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ನಾನು ಪ್ರತ್ಯೇಕಗೊಳ್ಳುವೆನು. ಸೈನ್ಯ ಅವ್ರದೇ ಆಗಿರ್ಬೋದು, ಆದ್ರೆ ಆ ಸೈನ್ಯ ಹಾಳಾಗುವಾಗ ನನ್ನ ಹೆಸರು ಘನವಾಗುವುದು. ಬೈಬಲಲ್ಲಿ ನೀವು ನೋಡ್ರಿ, ಅನೇಕ ಕಡೆಗಳಲ್ಲಿ ದೇವರು ಏನು ಐಗುಪ್ತರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿದನು ಅಂತ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಇದು ನಡೆಯದೇ ಹೋಗಿದ್ರೆ, ಇನ್ನೇಳು ಅವರ ಸೈನ್ಯ ಬರುವಾಗ ಈ ಕೆಂಪು ಸಮುದ್ರ ಇಬ್ಬಾಗಿ ಹೊರಟೋಗಿದ್ದಿದ್ರೆ ಅವ್ರು ಅಂದ್ಕೊಳ್ತಾ ಇದ್ರು ಈ ದೇವರು ಸುಮ್ಮನೆ ಕರ್ಕೊಂಡು ಹೋದ್ರು ಅಂತ. ಹೌದಲ್ವಾ? ಅವರ ಕಣ್ಣಾರೆ ನೋಡಕ್ಕಾಗ್ತಾ ಇರ್ಲಿಲ್ಲ, ಅವರ ಸೈನ್ಯ ಮುಳುಗೋಗೋದು ನೋಡಕ್ಕಾಗ್ತಾ ಇರ್ಲಿಲ್ಲ. ಆದ್ರೆ ಅದು ಇತಿಹಾಸದಲ್ಲಿ ಗುರುತಿರುವಂತೆ ದೇವರು ಮಾಡಿದನು, ಅದಕ್ಕೆ ಶತ್ರುಗಳು ಬರುವಂತೆ ಮಾಡಿದನು. ಸೈನ್ಯ ನೋಡ್ತಿದ್ರೆ, ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು, ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು. ಅವ್ರಿಗೆ ಗೊತ್ತಾಗ್ತದೆ ನಾನು ಯಾರು ಅಂತ. ನಮ್ಮ ದೇವರು ಸೀಕ್ರೆಟ್ ಆಗಿ ಮಾಡೋ ದೇವರಲ್ಲ. ಆತನು ಯಾವಾಗಲೂ ನಮಗೆ ನಮ್ಮ ಶತ್ರುಗಳ ಮುಂದೆ ಜಯವನ್ನು ಕೊಡುವಾತನು. ದೇವರ ವಾಕ್ಯ ಹೇಳಿದ ಹಾಗೆ, ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುವೆನು, ನಿನ್ನ ತಲೆಗೆ ಎಣ್ಣೆಯನ್ನು ಹಚ್ಚುವೆನು. ಹೌದು ಪ್ರಿಯ ದೇವಜನವೇ, ದೇವರು ಹೇಳುವಂತ ಮಾತು ಸತ್ಯವಾಗಿದೆ. ಯಾವಾಗ ನಮ್ಮ ಮುಂದೆ ಎಲ್ಲವೂ ಮುಚ್ಚಲ್ಪಟ್ಟಂತೆ ಇರುತ್ತದೋ, ಯಾವಾಗ ನಮ್ಮ ಶತ್ರುಗಳು ಇನ್ನೆಲ್ಲೋಗ್ತಾರೆ, ಅವರು ನನ್ನ ಹತ್ರಕ್ಕೆ ಬರಬೇಕು, ಈ ದಾರಿನೇ ಇಲ್ಲ ಅವರಿಗೆ ಅನ್ನುವಂಥ ಸ್ಥಿತಿಗೆ ಬರ್ತಾರೆ. ಈಗ ಏನಾಗ್ಬಿಡುತ್ತಂದ್ರೆ, ಇಂತಹ ಸಂದರ್ಭದಲ್ಲಿ ನಾವು 10ನೇ ವಚನವನ್ನು ಗಮನಿಸುವಾಗ, ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನ ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಇವರು ಕೂಡ ಸಾಧಾರಣವಾಗಿ ಗಂಟು ಮುಟ್ಟೆ ಕಟ್ಕೊಂಡು, ಅಬ್ಬಾ ನಮಗಿನ್ನೇನು ಇದಲ್ಲಪ್ಪ, ನಾವು ಆಚೆ ಬಂದ್ಬಿಟ್ವಿ, ನಮಗಿನ್ನೇನು ತೊಂದರೆ ಇಲ್ಲ ಅಂತ ಆರಾಮಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಅವರ ಹೃದಯದಲ್ಲಿ ಒಂದು ಕೃತಜ್ಞತೆ ಇಲ್ಲ. ಏನಂದ್ರೆ, ದೇವರು ನಮ್ಮನ್ನ ಬಿಡಿಸಿದ್ದಾನೆ, ದೇವರು ನಮ್ಮಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಂದ್ಕೊಳ್ತಾ ಇರ್ಲಿಲ್ಲ. ಅವರು ಸಾಧಾರಣವಾಗಿ ಹೋಗ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ದೇವರು ಶತ್ರುಗಳನ್ನ ಹಿಂದಕ್ಕೆ ಕರೆಯಿಸಿದನು. ಯಾವಾಗ ಶತ್ರುಗಳು ಹಿಂದಕ್ಕೆ ಬಂದ್ರು, ನೋಡಿ, ಸಮಸ್ಯೆ ಬಂದಾಗ ನಾವು ದೇವರನ್ನ ಕರೆಯೋದು ಜಾಸ್ತಿ. ಹೌದಾ? ಸುಖ ಇದ್ದಾಗ ಕರಿತೀವ, ಕಷ್ಟ ಇದ್ದಾಗ ಕರಿತೀವ. ಸುಖ ಇದ್ದಾಗ ಆರಾಮಾಗಿ, ಆ ದೇವರೇ ಒಳ್ಳೆ ಲೈಫ್ ಕೊಟ್ಟಿದೀಯಪ್ಪ, ಆರಾಮಾಗಿರ್ಬೋದಪ್ಪ ಅಂತ ಇರ್ತೀವಿ. ಅಷ್ಟೇ ಪ್ರಾರ್ಥನೆ ಮಾಡೋದು, ದೇವರೇ ನಿನಗೆ ಸ್ತೋತ್ರ ಅಂತ. ಅದೇನಾದ್ರೂ ಕಷ್ಟ ಬಂತು ಅಂದ್ರೆ ಮಧ್ಯರಾತ್ರಿಯಲ್ಲಿ ಎದ್ದು ಪ್ರೇಯರ್ ಮಾಡ್ತೀರಾ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತೀರಾ, ಏನು ಸಮಯ ಸಿಕ್ಕಾಗೆಲ್ಲ ಎದ್ದು ಪ್ರಾರ್ಥನೆ ಮಾಡ್ತೀರಾ. ಯಾಕೆಂದ್ರೆ ನಿಮ್ಮಲ್ಲಿ ಅದು ಕುದೀತಾ ಇರ್ತದೆ ಸಮಸ್ಯೆ. ಕೆಲವು ಸಮಸ್ಯೆಗಳು ನಮ್ಮನ್ನ ದೇವರ ಹತ್ತಿರಕ್ಕೆ ನಡೆಸುವುದಕ್ಕಾಗಿ, ದೇವರ ಮಹಿಮೆಯನ್ನು ನಮಗೆ ತೋರಿಸುವುದಕ್ಕಾಗಿ ಆ ಸಮಸ್ಯೆಗಳು ಬರ್ತವೆ. ಆದ್ರೆ ನಾವು ಅಂದ್ಕೊಳ್ತೀವಿ, ಅಯ್ಯೋ ದೇವರೇನೋ ನನಗೆ ಕಷ್ಟ ಕೊಟ್ಬಿಟ್ಟಿದ್ದಾರೆ ಅಂತ. ಅಲ್ಲ, ಈಗ ಏನಾಯ್ತು ಗೊತ್ತಾ? ಈ ಪರಿಸ್ಥಿತಿ ಏನಾಗಿದೆ, ಈ ಇಸ್ರಾಯೇಲರು ಬಂದು ಕೆಂಪು ಸಮುದ್ರದ ಹತ್ರ ಇದ್ದಾರೆ. ಇವರು ಬರೋಕ್ಕಿಂತ ಮುಂಚೆನೆ ದೇವರು ಮಾರ್ಗ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ?
ಮೊದಲೇ ಬಂದಿದ್ದಾರೆ ಇಸ್ರಾಯೇಲರು. ಬಂದ ತಕ್ಷಣ ನಡೀಲಿಲ್ಲ ಇದು. ನಾವು ಅಂದ್ಕೊಂಡಿರ್ಬೋದು ಅವ್ರು ಹೋಗ್ತಾ ಇದ್ದಾರೆ ಇಸ್ರಾಯೇಲ್ ಹಿಂದಕ್ಕೆ ಬಂದ್ರು ಅಲ್ಲ. ಅವರು ಪ್ರಯಾಣ ಮಾಡಿ ಒಂದು ದಿವಸ ಪ್ರಯಾಣ ಮಾಡಿ ಕೆಂಪು ಸಮುದ್ರದ ಬಂದಿದ್ದಾರೆ. ಅವ್ರು ಅಲ್ಲಿ ಇದ್ದುಕೊಂಡು ಸರಿ ಇನ್ನು ಮುಂದಕ್ಕೆ ಪ್ರಯಾಣ ಹೆಂಗ್ ಮಾಡೋಣ ನೋಡೋಣ ಅಂದ್ಕೊಂಡಿದ್ದಾರೆ. ಅಷ್ಟರಲ್ಲಿ ಬಂದ್ರು ಶತ್ರುಗಳು. ಇದು ದೇವ್ರ ಪ್ಲಾನು. ದೇವ್ರು ನೋಡ್ಬೇಕು ಅಂದ್ಕೊಂಡಿದ್ರು. ದೇವರವ್ರಿಗೆ ನಾನು ಯಾರು, ಈ ಇಸ್ರಾಯೇಲರಿಗೆ ಇವರ ಸೈನ್ಯಕ್ಕೆ ನಾನು ಯಾರು ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ತನ್ನ ಮಕ್ಕಳನ್ನು ಆಶ್ಚರ್ಯವಾಗಿ ನಡೆಸಬೇಕೆಂದಿದ್ದನು. ಅದಕ್ಕೆ ಏನು ಮಾಡಿದ್ರು ಗೊತ್ತಾ? ಆ ರಾತ್ರಿ ಎಲ್ಲ ಗಾಳಿಯನ್ನ ದೇವರು ಬೀಸ ಮಾಡಿದ್ರು. ಆಮೇಲೆ ನಾವು ನೋಡುತ್ತೇವೆ ಆ ಒಂದು ಗೋಡೆಗಳ ತರ ನಿಂತುಕೊಂಡಿದ್ವು. ಪ್ರಿಯ ದೇವಜನ, ಇಂಥ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರು ಏನ್ ಮಾಡಿದ್ರು ಗೊತ್ತಾ? ದೇವರಿಗೆ ಮೊರೆ ಇಟ್ಟರು. ಹಲ್ಲೆಲೂಯ. ನಾವು ಯಾವಾಗ ಮೊರೆ ಇಡುತ್ತೇವೆ? ಇಕ್ಕಟ್ಟು ಬಂದಾಗ, ದಾರಿ ಕಾಣದೇ ಇದ್ದಾಗ, ಇನ್ನೇನು ಮಾಡಬೇಕು ತಿಳಿಯದೇ ಇದ್ದಾಗ, ನಮ್ಮ ಕೈಯಲ್ಲಿ ಎಲ್ಲ ಖಾಲಿ ಆದಾಗ, ಇನ್ನೇನು ನನಗೆ ಗೊತ್ತೇ ಇಲ್ಲ ಆಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೇವೆ? ದೇವರೇ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ದಯಮಾಡಿ ನನಗೆ ಸಹಾಯ ಮಾಡು ಅಂತ ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ಮೊರೆ ಇಡ್ತೇವೆ. ನೋಡಿ, ಯಾವಾಗ ಇವರು ಆರಾಮಾಗಿ ಹೋಗ್ತಾ ಇದ್ದವರು ದೇವರಿಗೆ ಮೊರೆ ಇಡಲಿಕ್ಕೆ ಪ್ರಾರಂಭಿಸಿದರು? ಯಾವಾಗ? ಶತ್ರುಗಳನ್ನು ನೋಡಿದ ತಕ್ಷಣ. ದೇವರ ವಾಕ್ಯ ಅದಕ್ಕೆ 107ನೇ ಕೀರ್ತನೆಯಲ್ಲಿ ನಮಗೆ 6ನೇ ವಚನದಲ್ಲಿ ಹೇಳುತ್ತದೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನ ಕಷ್ಟದಿಂದ ಬಿಡಿಸಿದನು. ಹಲ್ಲೆಲೂಯಾ. ಎಷ್ಟೋ ಜನರು ದೇವರ ಬಳಿಯಲ್ಲಿ ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ, ಪ್ರಯಾಸದಲ್ಲಿ ಮೊರೆ ಇಟ್ಟರು. ದೇವರವನ್ನ ಬಿಡಿಸಲಿಲ್ವಾ? ಬಿಡಿಸಿದನು. ಎಲ್ಲಿ ಆದರೂ ದೇವರವನ್ನ ಬಿಟ್ಟು ಬಿಟ್ಟಂತ ಪರಿಸ್ಥಿತಿ ಇದೆಯಾ? ಇಲ್ಲ. ನೋಡಿ, ಯೋನನು ದೇವರ ಮಾತಿಗೆ ಅವಿಧೇಯನಾದನು, ಹೌದಲ್ವಾ? ದೇವರ ಮಾತಿಗೆ ಅವಿಧೇಯನಾಗಿ ನಿನವೆಗೆ ಹೋಗಬೇಕಾಗಿರುವವನು ತಾರ್ಷೀಷಿಗೆ ಹೋಗಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಆಗ ಏನಾಯ್ತು? ಸಮುದ್ರವು ಅಲ್ಲಕಲ್ಲೋಲವಾಯಿತು. ಆಮೇಲೆ ಅವನನ್ನು ಎತ್ತಿ ನೀರಿನಲ್ಲಿ ಹಾಕಿದ್ರು. ಮೀನು ಬಂದು ಅವನನ್ನ ನುಂಗು ಬಿಡ್ತು. ಈಗ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಏನಂತ? ದೇವರೇ, ನಾನು ಮಾಡಿದ್ದು ತಪ್ಪಾಯ್ತಪ್ಪ, ನನ್ನನ್ನು ಇಲ್ಲಿಂದ ಬಿಡಿಸು ಎಂದು ಹೇಳಿದಾಗ ದೇವರ ಮೀನಿಗೆ ಏನು ಮಾಡಿದ್ರು? ಅಪ್ಪಣೆ ಕೊಟ್ಟರು. ಆ ಮೀನು ಅವನನ್ನು ಏನು ಮಾಡಿತು? ಹೊರ ಹಾಕಿತು. ಅದರ ಅರ್ಥ, ಇಕ್ಕಟ್ಟಿನಲ್ಲಿದ್ದಂತ ಯೋನನು ದೇವರಿಗೆ ಪ್ರಾರ್ಥಿಸಿದಾಗ ದೇವರವನನ್ನ ಬಿಡಿಸಿದನು. ನನ್ನ ಪ್ರಿಯ ದೇವಜನವೇ, ದಾನಿಯೇಲನು ಸಿಂಹಗಳ ಮಧ್ಯದಲ್ಲಿದ್ದಾಗ ದೇವರನ್ನ ಪ್ರಾರ್ಥಿಸಿದನು, ದೇವರವನನ್ನ ಬಿಡಿಸಿದನು. ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಬೆಂಕಿಯಿಂದ ಬಿಡಿಸಿದನು. ಅನೇಕರನ್ನ ಯೇಸು ಸ್ವಾಮಿ ನಾವು ನೋಡ್ತಾ ಇದ್ದೇವೆ ದೆವ್ವ ಕಾಟದಿಂದ, ಕುಷ್ಠ ರೋಗಗಳಿಂದ, ಕುರುಡುತನದಿಂದ, ಕುಂಟತನದಿಂದ, ಅನೇಕ ಮರಣಗಳಿಂದ, ಅನೇಕ ಕಾರ್ಯಗಳಿಂದ ದೇವರೇನು ಮಾಡಿದ್ರು? ಆತನ ಬಳಿಗೆ ಶತಾಧಿಪತಿ ಬಂದನು, ಆತನ ಬಳಿಗೆ ಒಂದು ತಾಯಿ ಬಂದ್ಲು, ಆತನ ಬಳಿಗೆ ಒಂದು ತಂದೆ ಬಂದ್ಲು. ಯಾರು ಬಂದು, ಅಪ್ಪ ನನ್ನ ಮಗನನ್ನ ಬಿಡಿಸು, ನನ್ನ ಮಗಳಿಗೆ ಈ ತರ ಆಗಿದೆ, ಈಗೋ ಇವರು ಸತ್ತೋಗಿದ್ದಾರೆ, ಇವ್ರಿಗಾಗಿದೆ ಅಂದಾಗ ಅವರು ಮೊರೆ ಇಟ್ಟಾಗ, ಇಲ್ಲಮ್ಮ ಇದು ನನ್ನ ಕೈಯಲ್ಲಿ ಆಗಲ್ಲ, ಬೇರೆಯವ್ರ ಹತ್ರ ಹೋಗು ಅನ್ನ ಯೇಸು ಸ್ವಾಮಿ? ಇಲ್ಲ, ಯೇಸು ಸ್ವಾಮಿ ನೀನು ಬೇರೆಯವ್ರ ಹತ್ರ ಹೋಗು ಅನ್ಲಿಲ್ಲ. ಮೊರೆ ಇಟ್ಟ ಪ್ರತಿಯೊಬ್ಬರಿಗೂ ಆತನು ಉತ್ತರ ಕೊಟ್ಟನು. ಹಲ್ಲೆಲೂಯ. ಇವತ್ತು ನನ್ನ ಪ್ರಿಯ ದೇವಜನವೇ, ಕೆಲವು ಸಾರಿ ನಾವು ದೇವರನ್ನ ಮೊರೆ ಇಡುವುದನ್ನು ನಾವು ಮರೆತು ಹೋಗ್ತಾ ಇರ್ತೇವೆ. ಆಗ ನಮಗೆ ಕೆಲವು ಕಷ್ಟಗಳು ಬರ್ತವೆ. ಅದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ಹೊರತು ನಮ್ಮನ್ನು ಬೀಳಿಸುವುದಕ್ಕಾಗಿ ಅಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ದೇವರಿಗೆ ಮೊರೆ ಇಡುವುದನ್ನು ನಾವು ಮರೆತು ಹೋಗಬಾರದು. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಈ ವಾಕ್ಯದಲ್ಲಿ ಕೀರ್ತನೆ 27ರಲ್ಲಿ ಹೇಳಿದ ಪ್ರಕಾರವಾಗಿ ಕೆಲವರು ಅಂತ ಟೈಮಲ್ಲಿ ರಥಬಲದ ಮೇಲೆ ಹೋಗ್ತಾರೆ, ಅಶ್ವಬಲದ ಮೇಲೆ ಹೋಗ್ತಾರೆ. ಈಗ ನೋಡಿ, ಐಗುಪ್ತ ದೇಶದವರು ಏನಾಗಿದ್ದಾರೆ ಗೊತ್ತಾ? ರಥಗಳಲ್ಲಿ ಬರ್ತಾ ಇದ್ದಾರೆ, ಅಶ್ವಗಳಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಇಸ್ರಾಯೇಲರಿಗೆ ಏನಿದೆ? ಏನೂ ಇಲ್ಲ. ಅವ್ರು ಏನ್ ಅಂದ್ಕೊಂಡಿದ್ರಂದ್ರೆ, ರಥಗಳಲ್ಲಿ ನಾವು ಬರುವಾಗ, ಅಶ್ವಗಳಲ್ಲಿ ನಾವು ಬರುವಾಗ ಸ್ಪೀಡ್ ಆಗಿ ಬರ್ತೀವಿ, ಅವ್ರನ್ನ ಹಿಡಿದು ಬಿಡ್ಬೋದು, ಅವ್ರನ್ನ ನಾವು ಕೊಂದು ಬಿಡ್ಬೋದು, ಅವ್ರನ್ನ ನಾವು ಎಳ್ಕೊಂಡು ಹೋಗ್ಬಿಡ್ಬೋದು ಅಂತ ಬಂದ್ರು. ಆದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಅದು ನಡೆಯೋದಿಲ್ಲ. ಬದಲಾಗಿ ಇವರು ಬಂದ್ರು. ಈಗ ನಾವು ಅಂದುಕೊಳ್ಬಹುದು, ಈಗ ನೋಡಿ ಆ ವಾಕ್ಯದಲ್ಲಿ ನೋಡ್ತೇವೆ, ಇವರು ದಾಟಿ ಹೋಗ್ತಾ ಇದ್ದಾರೆ. ದೇವರು ಏನು ಹೇಳ್ತಾರೆ? ಹೋಗು ನೀನು ಮೋಶೆ, ನಿನ್ನ ಕೈಯನ್ನ ಚಾಚು ಅಂದಾಗ, ಕೋಲವನ್ನು ಹಿಡಿದಾಗ ಸಮುದ್ರ ಏನಾಗುತ್ತೆ? ಇಭಾಗವಾಗುತ್ತದೆ, ಗೋಡೆಗಳ ರೀತಿ ನಿಂತುಕೊಳ್ಳುತ್ತದೆ. ಇವರು ಇಸ್ರಾಯೇಲರು ಕೂಡ ಒಣ ನೆಲದಲ್ಲಿ
ನಡೆದು ಹೋಗ್ತಾರೆ. ಅದೇ ರೀತಿಯಲ್ಲಿ ಐಗುಪ್ತರು ಕೂಡ ಹೋಗ್ತಾರೆ ಒಳಗಡೆ. ಅದರ ಅರ್ಥ ಏನು? ಈಗ ನೀವು ಆಲೋಚನೆ ಮಾಡಿ, ಒಂದು ವೇಳೆ ಇಸ್ರಾಯೇಲರು ಒಣನೆಲದಲ್ಲಿ ನಡ್ಕೊಂಡು ಹೋಗ್ಬಿಟ್ಟ ಮೇಲೆ ಈ ಒಂದು ನೀರು ಹಂಗೆ ಕ್ಲೋಸ್ ಆಗಿಬಿಟ್ಟಿದ್ರೆ, ಬರೀ ಕ್ಲೋಸ್ ಆಗಿಬಿಟ್ಟು ಅವ್ರು ಹೊರಟೋಗ್ಬಿಟ್ಟಿದ್ರೆ, ಇವ್ರೇನು ಹೇಳೋರು ಐಗುಪ್ತರು? ಭಯಪಟ್ಟು ಓಡೋದ್ರು ಇವರು, ಅಲ್ವಾ? ಭಯಪಟ್ಟು ಹೊರಟೋದ್ರು. ಹೆಂಗ್ ಹೊರಟೋಗ್ಬಿಟ್ಟಿದ್ರೆ, ನಮ್ಮ ಕೈಯಲ್ಲಿ ಸಿಕ್ಕಿದ್ರೆ ನಮ್ಮ ದೇವರು ನಮ್ಮ ಪವರ್ ತೋರಿಸ್ತಾ ಇದ್ವಿ ಅವರಿಗೆ, ಅವ್ರು ಹೆಂಗೋ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ನಮ್ಮ ಕೈಗೆ ಸಿಕ್ಕಬೇಕಾಗಿತ್ತು. ನೋಡಿ, ಶತ್ರುವನ್ನ ಎದುರಿಸಿ ಜಯಿಸುವುದು ಜಯ ಬೇರೆ, ಶತ್ರುವಿನ ತಪ್ಪಿಸ್ಕೊಂಡು ಹೋಗೋದು ಬೇರೆ ಬೇರೆ. ಹೌದಾ ಇಲ್ವಾ? ಏನ್ ಹೇಳ್ಕೊಂತಾರೆ? ಅವನಾಗಿದ್ದಕ್ಕೆ ಬಿಟ್ಬಿಟ್ಟಿದ್ದ, ನಾನಾಗಿದ್ರೆ ಬಿಡ್ತಾನೆ ಇರ್ಲಿಲ್ಲ ಹೇಳ್ಕೊಡ್ತಾರಲ್ಲ ಜನ. ನಾನಾಗಿದ್ದಿದ್ರೆ ಅವ್ರಿಗೆ ನಾನು ಯಾರಂತ ತೋರಿಸ್ತಾ ಇದ್ದೆ, ಹೆಂಗೋ ಎಸ್ಕೇಪ್ ಆಗಿಬಿಟ್ಟಿದಾರಂತ. ಅದಕ್ಕೆ ದೇವರು ಇಸ್ರಾಯೇಲರನ್ನ ಇವರಿಗೆ ಸಿಕ್ಕದಂತೆ ಎಸ್ಕೇಪ್ ಮಾಡಲಿಲ್ಲ, ಬದಲಾಗಿ ಇವರೂ ದಾಟ್ತಾ ಇದ್ದಾರೆ. ಆ ಐಗುಪ್ತ ದೇಶದ ಫರೋಹನ ಸೈನ್ಯವೂ ಹೋಗ್ತಾ ಇದೆ. ಅವ್ರನ್ನ ಹೋಗದೆ ಬಿಟ್ಟಿದ್ರೆ ದೇವರು ತಪ್ಪಾಗ್ತಾ ಇತ್ತು. ಅವರು ಅದೇ ನೆಲದಲ್ಲಿ ಹೋಗಿದ್ರು. ಕೆಲವು ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ? ಅಲ್ಲಿ ದಾರಿನೇ ಆಗಿರ್ಲಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತವ್ರೆ, ಬೇರೆ ಕಡೆಯಿಂದ ಹೋಗ್ಬಿಟ್ಟು ಇವರು ಅಡವಿಯಲ್ಲೆಲ್ಲ ಹೋಗಿದ್ರು, ಆ ದೇವರು ಅಂತ ಏನು ಪವರ್ಫುಲ್ ಅಲ್ಲ ಅಂತ ಅಂದ್ಕೊಳ್ತಾ ಇದ್ರು. ಯಾವಾಗ ಇವರ ಸೈನ್ಯ ಕೂಡ ಒಣನೆಲದಲ್ಲಿ ಹೋದ್ರು, ದೇವರು ಅವ್ರಿಗೆ ತೋರಿಸಿದ್ರು ನಾನು ಸರ್ವಶಕ್ತನು ಎಂಬುದನ್ನ. ಅರ್ಥ ಆಯ್ತಾ? ಆ ಹೋದ ಮೇಲೆ ಬೆಳಿಗ್ಗೆ ದೇವ್ರು ನೆನಪು ಮಾಡ್ಕೊಂತ ಇದ್ದಾನಂತೆ, ಈ ಶತ್ರುಗಳು ಕೂಡ ಬಂದವ್ರೆ ಅಂತ. ಆಗ ಮತ್ತೆ ದೇವರು ಸಮುದ್ರಕ್ಕೆ ಅಪ್ಪಣೆ ಕೊಡ್ತಾರೆ. ಆಗೇನಾಯ್ತು? ಇನ್ನೊಂದು ವಿಷಯ ಇದೆ ಅಲ್ಲಿ. ಏನಂದ್ರೆ, ದೇವರು ಆ ರಥಗಳ ಚಕ್ರಗಳನ್ನು ತೆಗೆದ್ರಂತೆ. ದೇವರು ಕೇಳ್ತೇನಂತೆ, ರಥಗಳ ಚಕ್ರಗಳನ್ನು ತೆಗೆದ್ರಂತೆ. ಆಗ ರಥಗಳ ಚಕ್ರಗಳನ್ನು ತೆಗೆದಾಗ ಏನಾಯಿತು? ವಾಕ್ಯವನ್ನು ಓದಿಕೊಳ್ಳೋಣ ಬೇಕಾದ್ರೆ. ವಿಮೋಚನಕಾಂಡ ಗ್ರಂಥ 14ನೇ ಅಧ್ಯಾಯ, ವಿಮೋಚನಕಾಂಡ ಗ್ರಂಥ 14ನೇ ಅಧ್ಯಾಯ ಅದರ 19ನೇ ವಾಕ್ಯ. ಓಕೆ. ಓಕೆ, ಹಾಗೆ ಸಾಕು. ಇಲ್ಲಿ 24ನೇ ವಚನವನ್ನು ಓದೋಣ. ಇಲ್ಲಿ ಹೇಳ್ತಾ ಇದೆ 23ರಲ್ಲಿ, ಐಗುಪ್ತ್ಯರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಅದ್ರ 24ನೇ ವಚನ, ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭಗಳೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನ ಗಲಿಬಿಲಿ ಮಾಡಿದನು. ನೋಡಿ, ಅವನ್ನು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ತಡಿಲಿಲ್ಲ ದೇವರು. ರಾತ್ರಿ ಎಲ್ಲ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಸಮುದ್ರದಲ್ಲಿ, ತುಂಬಾ ದೂರವಾಗಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಆನಂತರ ಗಲಿಬಿಲಿ ಮಾಡಿದನು. ಒಂದು. ಎರಡನೇದು 25ನೇ ವಾಕ್ಯ, ಆತನವರ ರಥಗಳ ಚಕ್ರಗಳನ್ನ ತೆಗೆದು ಬಿಟ್ಟಿದ್ದರಿಂದ. ಈ ವಿಷಯ ನಾನು ಓದುವಾಗ ಹೌದಾ ದೇವರು ಮಾಡಿದ್ರೆ ಈ ಕೆಲಸ? ಅಲ್ಲಿ ಹೇಳ್ತದೆ, ಆತನು ಅವರ ರಥಗಳ ಚಕ್ರಗಳನ್ನು ಯಾವಾಗ ರಥಗಳ ಚಕ್ರಗಳನ್ನ ದೇವರು ಒಂದು ಗಲಿಬಿಲಿ ಮಾಡ್ದಾನೋ, ಏನು ಎಲ್ಲಿಗೋಗ್ಬೇಕು, ಯಾಕೆ ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಒಂಥರ ಅವರಲ್ಲೇ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಒಡಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ. ನೋಡಿದ್ರ, ಇದು ವಿಷಯ. ಒಂದು ವೇಳೆ ದೇವರು, ನೋಡಿ ನಾನದೇ ಹೇಳಿದ್ದು, ದೇವರು ಒಂದು ವೇಳೆ ಇವರು ಮುಂದೆ ಹೊರಟೋಗಿ ಇವ್ರಿಗೆ ದಾರಿನೇ ಕೊಡದೇ ಇದ್ದಿದ್ರೆ ಬಚಾವಾಗೋದ್ರು, ಇಲ್ಲಾಂದ್ರೆ ನಮ್ಮ ಕೈಗೆ ಸಿಕ್ಬೇಕಾಗಿತ್ತು, ನಾವೇ ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳೋರು. ಆದ್ರೆ ಈಗೇನಾಯ್ತು ಗೊತ್ತಾ? ಅವ್ರು ಹೇಳ್ತಾ ಇದ್ದಾರೆ, ಬಹು ಕಷ್ಟದಿಂದ ಅವ್ರು ಹೊಡ್ಕೊಂಡು ಹೋದ್ರು, ಅವರ ಮುಂದೆ ನಿಲ್ಲಲಾರವು, ಓಡಿ ಹೋಗೋಣ. ಹಲ್ಲೆಲೂಯ. ಶತ್ರುಗಳ ಮುಂದೆ ದೇವರು ನಮ್ಮನ್ನು ಓಡಿ ಹೋಗುವಂತೆ ಮಾಡುವ ದೇವರಲ್ಲ, ಶತ್ರುಗಳ ಮುಂದೆಯೇ ದೇವರು ಜಯವನ್ನು ಕೊಡುವಂತ ದೇವರು. ಅದು ಮುಖ್ಯ. ಅದೇ ವಿಷಯ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಸಮಸ್ಯೆಗಳನ್ನ ನೋಡಿ ನಾವು ಆಯ್ತು ಬಿಡಪ್ಪ ಓಡೋಗೋಣ ಅನ್ನೋದಲ್ಲ, ಅವರ ಮುಂದೆ ನಿಂತು ಜಯವನ್ನು ಹೊಂದಬೇಕೆಂದು ದೇವರ ವಾಕ್ಯ ಹೇಳುತ್ತಿರುವುದನ್ನ ನಾವು ನೋಡುತ್ತಾ ಇದ್ದೇವೆ. ಕೀರ್ತನೆಗಳ ಗ್ರಂಥದಲ್ಲಿ
34ನೇ ಕೀರ್ತನೆ 17ರಿಂದ ಇರುವಂಥ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. 34ನೇ ಕೀರ್ತನೆ 17. ಯೆಹೋವನು ನೀತಿವಂತರ ಕೂಗನ್ನ ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ನೀತಿವಂತರ ಕೂಗನ್ನು ಕೇಳಿ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಈ ಇಸ್ರಾಯೇಲ್ರು ಏನ್ ಮಾಡಿದ್ರು? ಕೆಂಪು ಸಮುದ್ರದ ಹತ್ರ ಶತ್ರುಗಳನ್ನು ನೋಡಿದಾಗ ದೇವರನ್ನ ಕೂಗಿಕೊಂಡ್ರು. ಅವರು ಬೇಡಿಕೊಂಡದ್ದರಿಂದ ದೇವರವರಿಗೆ ನೆರವಾದನು, ಸಹಾಯ ಮಾಡಿದನು. ಇಲ್ಲ ಅಂದಿದ್ರೆ ಆ ಕೆಂಪು ಸಮುದ್ರವನ್ನು ದಾಟಕ್ಕೆ ಅವರ ಕೈಯಲ್ಲಿ ತಿರುಗಿ ಅವ್ರನ್ನ ಹಿಡ್ಕೊಂಡು ಹೋಗ್ಬಿಡ್ತಾ ಇದ್ರು ವಾಪಸ್, ಇಲ್ಲ ಅವ್ರನ್ನ ಕೊಂದು ಬಿಡ್ತಾ ಇದ್ರು. ಅಂತ ಪರಿಸ್ಥಿತಿಗೆ ಸೈನ್ಯ ಸಿದ್ಧವಾಗಿ ಬಂದಿದ್ರು, ಕೋಪವುಳ್ಳವರಾಗಿ ಬಂದಿದ್ರು. ಆದರೆ ದೇವರು ಆ ಪರಿಸ್ಥಿತಿ ಅವರಿಗೆ ಬರಗೊಳಿಸಲಿಲ್ಲ. ಇವತ್ತು ಶತ್ರುಗಳು ನಮ್ಮ ಹಿಂದೆ, ಸಮುದ್ರವು ನಮ್ಮ ಮುಂದೆ, ಮುಂದಕ್ಕೂ ಹೋಗಕ್ಕಾಗಲ್ಲ, ಹಿಂದಕ್ಕೂ ಹೋಗಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇರುವಾಗ ಅವರು ಕೆಲವರು ಏನು ಮಾಡಿದ್ರು? ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು. ನಾವು ಗುಣಗುಟ್ಟಬಾರದು, ಬೇಡಿಕೊಳ್ಳಬೇಕು. ಬೇಡಿಕೊಳ್ಳೋದಕ್ಕೂ ಗುಣಗುಟ್ಟೋದಕ್ಕೂ ವ್ಯತ್ಯಾಸ ಇದೆ. ಓ, ಈ ದೇವರೇನಪ್ಪ ಹಿಂಗೆ ಬಂದು ನಮ್ಮನ್ನ ಅರ್ಧಾಂತದಲ್ಲಿ ಬಿಟ್ಬಿಟ್ನೆ. ಕೆಲವರು ಅಂದ್ಕೊಳ್ತೇವೆ, ಅಯ್ಯೋ ನಂಬಿ ಬಂದೆ ನಾನು, ಮುಂದಕ್ಕೂ ಹೋಗಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಹೋಗಕ್ಕಾಗಲ್ಲ, ಮತ್ತೆ ಹೋಗಿ ನಮ್ಮ ಈ ದೇವರನ್ನ ಬಿಟ್ಬಿಟ್ಟು ನಮ್ಮ ಸಂಬಂಧಿಕರ ಜೊತೆ ಸೇರ್ಕೊಳ್ಳೋಕ್ಕೂ ಆಗಲ್ಲ, ಮುಂದಕ್ಕೂ ಹೋಗೋಕ್ಕೂ ಆಗಲ್ಲ, ಏನಪ್ಪಾ ನನ್ನ ಪರಿಸ್ಥಿತಿ ಅನ್ನುವಂಥ ಕೆಲವು ಸಾರಿ ಕಠಿಣ ಸ್ಥಿತಿಗಳು ಬರ್ತವೆ. ಆದರೆ ದೇವರು ಹೇಳ್ತಾನೆ, ನಿನ್ನ ಆ ಅತಂತ್ರದ ಸ್ಥಿತಿಯಲ್ಲಿ, ನಿನ್ನ ಆ ಕಷ್ಟದ ಸ್ಥಿತಿಯಲ್ಲಿ, ದಾರಿ ಕಾಣದೇ ಇರುವ ಸ್ಥಿತಿಯಲ್ಲಿ ನಾನು ನಿನಗೆ ದಾರಿಯನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ದೇವರು ನಮಗೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡುವವನು ಮತ್ತು ಯೆರಿಕೋ ಕೋಟೆಯನ್ನು ಬೀಳಿಸಲಿಕ್ಕೆ ಶಕ್ತನು. ಶತ್ರುಗಳನ್ನು ಶತ್ರುಗಳ ಕೈಯಿಂದಲೇ ಹತವಾಗುವಂತೆ ಮಾಡಲಿಕ್ಕೆ ಶಕ್ತನಾದ ದೇವರು. ಆತನು ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವರನ್ನು ಬಿಡಿಸುವನು. ಆಮೇನ್. ನಂಬ್ತೀರಾ? ದೇವರು ನಮ್ಮನ್ನು ಬಿಡಿಸ್ತಾರಂದ್ರೆ ಬಿಡಿಸ್ತಾನೆ. ದೇವರು ಖಂಡಿತ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 25-26ನೇ ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ಒಂದು ಘಟನೆ ಇದೆ, ನಮಗೆಲ್ಲ ಗೊತ್ತಿರುವಂತ ಘಟನೆ. ಅವರು ಹತ್ತಿರ ಬಂದು ಆತನನ್ನ ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ನಾವು ಹೇಳ್ತಾರೆ ಕೆಲವರು, ಹಳೆ ಒಡಂಬಡಿಕೆಯಲ್ಲಿ ಮಾತ್ರನೇ ಸಮುದ್ರದಲ್ಲಿ ಆ ಕೆಲಸ ಆಯಿತು, ಹೊಸ ಒಡಂಬಡಿಕೆಯಲ್ಲೆಲ್ಲ ಆಗಲ್ಲ. ನೋಡಿ, ಇಲ್ಲಿ ಹೇಳ್ತಾ ಇದೆ, ಸಮುದ್ರಕ್ಕೆ ದೇವರು ಅಪ್ಪಣೆ ಕೊಡಲಾಗಿ ಸಮುದ್ರವು ಏನಾಯಿತು? ಶಾಂತವಾಯಿತು. ಹೊಸ ಒಡಂಬಡಿಕೆಯಲ್ಲಿ ಏನಾಯಿತು? ಶಾಂತವಾಯಿತು. ಸಮುದ್ರ ಗದರಿಸಿದನು, ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಇವತ್ತು ನಮ್ಮ ಜೀವಿತದಲ್ಲಿ ಬರುವಂತ ಗಾಳಿ, ನಮ್ಮ ಜೀವಿತದಲ್ಲಿ ಬರುವಂತ ಅಲೆಗಳು, ಕಳವಳಗಳು, ದುಃಖಗಳು, ಪ್ರಯಾಸಗಳು, ವೇದನೆಗಳನ್ನು ನೋಡಿ ನಾವು ಕೆಲವು ಸಾರಿ ಭಯಪಟ್ಟು ಅಪನಂಬಿಕಸ್ಥರಾಗ್ತಾ ಇರಬಹುದು. ಯೇಸು ಸ್ವಾಮಿಯ ಶಿಷ್ಯರು ಅಪನಂಬಿಕೆಗಳಾಗಿ, ಅಲ್ಪವಿಶ್ವಾಸಿಗಳಾಗಿ, ಅಯ್ಯೋ ನಾವು ಸಾಯ್ತಾ ಇದ್ದೇವೆ, ಅಯ್ಯೋ ನಾವು ಇನ್ನೇನು ಹೋಗ್ಬಿಡ್ತೇವೆ ಅನ್ನುವಂಥ ಸ್ಥಿತಿಗೆ ಬಂದಾಗ ದೇವರ ವಾಕ್ಯ ಹೇಳುತ್ತಾ ಇದೆ, ಆತನು ಎದ್ದು ಗಾಳಿಯನ್ನು ಸಮುದ್ರವನ್ನು ಏನು ಮಾಡಿದನು? ಶಾಂತಗೊಳಿಸಿದನು, ಗದರಿಸಿದನು. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ದೇವಜನವೇ, ಶತ್ರುಗಳು ಅಟ್ಟಹಾಸ ಮಾಡುವಾಗ, ಸಮಸ್ಯೆಗಳು ಅಟ್ಟಹಾಸ ಮಾಡುವಾಗ ದೇವರು ಅಪ್ಪಣೆ ಕೊಡುವಂತವನಾಗಿದ್ದಾನೆ. ಏನಂತ? ನನ್ನ ಮಗನ ವಿರುದ್ಧವಾಗಿ, ದಾನಿಯೇಲನ ವಿರುದ್ಧವಾಗಿ ಸಿಂಹಗಳು ಗರ್ಜಿಸದ ಹಾಗೆ ಬಾಯಿಗಳನ್ನು ಕಟ್ಟಿದನು. ಆಮೇನ್. ಅದೇ ರೀತಿಯಲ್ಲಿ ಶದ್ರಕ್ ಮೇಷಕನ ವಿರೋಧವಾಗಿದ್ದಂಥ ಬೆಂಕಿಯನ್ನ ಆತನು ಅಣಗಿಸಿದನು, ಅವ್ರಿಗೇನೂ ಆಗಲಿಲ್ಲ ಅಲ್ವಾ? ಈ ನೋಡಿ, ದೇವರ ಮಕ್ಕಳ ವಿರೋಧವಾಗಿ ಸಮಸ್ಯೆಗಳು ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ. ನಾವ್ ಹೇಳ್ಬೋದು, ದಾನಿಯೇಲನ ಸಿಂಹದ ಬೋನಿಗೆ ಹಾಕದಿರ ತಡಿಬೋದಾಗಿತ್ತಲ್ವಾ ಅಲ್ವಾ? ಯಾಕೆ ತಡೆಯಿದೆ? ಯಾಕೆ ಆತನಿಗೆ ತಡೆದಿಲ್ಲ? ಯಾಕೆ ಬೆಂಕಿಗೆ ಹಾಕೋದನ್ನ ತಡೆದಿಲ್ಲ? ಕೆಲವರು ಕೇಳ್ಬೋದು. ಆ ಸಮಸ್ಯೆ ಬರ್ದೇನೆ ನನ್ನ ಕಾಪಾಡ್ಬೋದಾಗಿತ್ತಲ್ಲ, ಆ ರೋಗ ಬರ್ದೇನೆ ನನ್ನ ಕಾಪಾಡ್ಬೋಗಿತ್ತ. ಅದಲ್ಲ. ಆದ್ರೆ ಏನೋ ಹೇಳ್ತಾರೆ ಗೊತ್ತಾ ಜನರು, ಸುಮ್ಮನೆ ಅದೆಲ್ಲ ಏನಿರ್ಲಿಲ್ಲ, ನನಗೆ ರೋಗನೇ ಬಂದಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ. ಅದೇ ಏನಾದ್ರು ರೋಗ ಬಂದು ವಾಸಿ ಆದ್ರೆ, ಅಯ್ಯೋ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ,
ನನ್ನ ಕಷ್ಟ ಹೆಂಗಿತ್ತು ಗೊತ್ತಾ, ನಾನು ಕಣ್ಣಾರೆ ನೋಡಿದ್ದೀನಿ ನನ್ನ ನೋವು ಅಂತ ಸಾಕ್ಷಿ ಹೇಳ್ತಾರೆ. ಆ ಸಾಕ್ಷಿನೇ ದೇವರ ಮಹಿಮೆ. ಅದು ನಾವು ಹಾದು ಹೋಗಿಲ್ಲ ಅಂದರೆ ಖಂಡಿತವಾಗಿ ನಾವು ಜಯಿಸೋದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ದೇವರು ಇವತ್ತು ನಿಮಗೂ ನನಗೆ ಹೇಳುವಂಥ ಮಾತೇನೆಂದರೆ, ಈ 8ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಅವರು ಯೇಸುವಿನ ಹತ್ತಿರಕ್ಕೆ ಬಂದರು. ನಾವು ಏನು ಮಾಡಬೇಕು? ದೇವರ ಸಮೀಪಕ್ಕೆ ಬರಬೇಕು, ದೇವರನ್ನು ನಾವು ಕೂಗಿಕೊಳ್ಳಬೇಕು, ದೇವರನ್ನು ನಾವು ಕೇಳಿಕೊಳ್ಳಬೇಕು. ಆಗ ಆತನು ನಮಗೋಸ್ಕರ ಕಾರ್ಯ ಮಾಡ್ತಾನೆ. ಆತನು ಕೆಂಪು ಸಮುದ್ರಕ್ಕೆ ಆಜ್ಞೆ ಕೊಟ್ಟನು, ಯೇಸು ಸ್ವಾಮಿ ಕೂಡ ಸಮುದ್ರಕ್ಕೆ ಅಪ್ಪಣೆ ಕೊಟ್ಟನು, ಗದರಿಸಿದನು. ನಿಮ್ಮ ನನ್ನ ಜೀವಿತಗಳಲ್ಲಿ ಪ್ರಿಯ ದೇವಜನವೇ, ಒಂದು ವೇಳೆ ಇರುವಂತ ಯಾವುದೇ ಒಂದು ಸಮಸ್ಯೆಯನ್ನ ದೇವರು ಹೇಳ್ತಾನೆ, ನಾನು ಅವುಗಳನ್ನು ಸರಿಪಡಿಸುತ್ತೇನೆ, ಗದರಿಸುತ್ತೇನೆ. ಇವತ್ತು ನೀವು ನಾನು, ನಮ್ಮ ಶತ್ರುಗಳು, ಒಂದು ವೇಳೆ ಮನುಷ್ಯರಾಗಿರಬಹುದು, ದುಷ್ಟನಾಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಅವರ ಮುಂದೆ ನಮಗೋಸ್ಕರ ದೇವರು ಜಯವನ್ನು ಕೊಡಲಿಕ್ಕಾಗಿದ್ದಾರೆ. ನಮ್ಮಂಥವ್ರು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಕರುಣೆಯ ಕರನ್ನ ಮನ ಒಪ್ಪಿಸಿಕೊಳ್ಳಲಿ. ಹಾಲೆಲೂಯ. ಹೌದು ದೇವರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನ ನಾವು ವಾಕ್ಯವನ್ನು ಕೇಳಿದಂಥ ರೀತಿಯಲ್ಲಿ ಅಪ್ಪ, ನೀವು ಸೀಕ್ರೆಟ್ ಆಗಿ ಮಾಡುವ ದೇವರಲ್ಲ ದೇವರೇ. ಶತ್ರುಗಳ ಮುಂದೆ ನಮ್ಮನ್ನು ಅವಮಾನ ಪಡಿಸುವಂಥ ದೇವರಲ್ಲ, ಬದಲಾಗಿ ಶತ್ರುಗಳ ಮುಂದೆಯೇ ನಮಗೆ ಜಯವನ್ನು ಕೊಡುವಂಥ ದೇವರು, ಶತ್ರುಗಳ ಮುಂದೆಯೇ ನಮಗೆ ಬಿಡುಗಡೆಯನ್ನು ಕೊಡುವಂಥ ದೇವರು, ಶತ್ರುಗಳ ಮುಂದೆಯೇ ನಮ್ಮ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ಹೌದು ಸ್ವಾಮಿ, ನಮ್ಮ ತಲೆ ಎತ್ತುವಂತೆ ಮಾಡುತ್ತಿ ಸ್ವಾಮಿ. ದೇವರೇ, ನಾವು ಭಯಪಟ್ಟು ಓಡಿ ಹೋದೆವು, ನಾವು ಧೈರ್ಯಗೆಟ್ಟು ಓಡಿ ಹೋದೆವು, ಹೇಗಿದ್ರು ನಮ್ಮ ಮುಂದೆ ಬರ್ತಾರೆ, ನಮ್ಮ ಕಾಲ ಬಳಿಯಲ್ಲಿ ಬರ್ತಾರೆ, ನಮ್ಮನ್ನು ಬಿಟ್ಟು ಇವ್ರೇನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರಪ್ಪ. ಫರೋಹ ರಾಜನು ಕೂಡ ಅದೇ ರೀತಿಯಲ್ಲಿ ಅಂದುಕೊಂಡನು ಸ್ವಾಮಿ. ಓ, ನನ್ನನ್ನು ಬಿಟ್ಟು, ನನ್ನ ಸೈನ್ಯವನ್ನು ಬಿಟ್ಟು ನನ್ನನ್ನು ತಪ್ಪಿಸಿಕೊಂಡು ಹೋಗಕ್ಕೆ ಅವರಿಗೆ ಸಾಧ್ಯವಿಲ್ಲ ಎಂದು ಅಂದುಕೊಂಡನು ಸ್ವಾಮಿ. ಆದರೆ ದೇವರೇ, ಅದು ನಿಜವಲ್ಲ ಸ್ವಾಮಿ. ನೀವು ನಮಗೆ ಜಯವನ್ನು ಕೊಡಲಿಕ್ಕೆ ಶಕ್ತನಾದ ದೇವರು, ನಮಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾದ ದೇವರು, ನಮ್ಮನ್ನು ನಮ್ಮ ಶತ್ರುಗಳ ಮುಂದೆಯೇ ನಮ್ಮನ್ನು ಹೆಚ್ಚಿಸಲಿಕ್ಕೆ ಶಕ್ತನಾದ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ದಿನಪ್ಪ, ಯಾರು ತಮ್ಮನ್ನೇ ಒಪ್ಪಿಸಿಕೊಡುತ್ತಾ ಕೆಲವು ಅವಮಾನಗಳಲ್ಲಿ ಇರ್ತಾರಪ್ಪ. ನೀನು ಹೇಗೆ ನಿನ್ನ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತೀಯೋ ನಾನು ನೋಡ್ತೀನಿ, ಹೇಗೆ ನಿನ್ನ ಮಕ್ಕಳ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ, ಹೇಗೆ ನೀನು ಮನೆ ಕಟ್ತೀಯೋ ನೋಡ್ತೀನಿ, ಹೇಗೆ ನೀನು ಆಸ್ತಿ ಪಡ್ಕೊಳ್ತೀಯೋ ನೋಡ್ತೀನಿ, ಹೇಗೆ ನೀನು ಉನ್ನತಕ್ಕೆ ಬರ್ತೀಯೋ ನಾನು ನೋಡ್ತೀನಿ. ನಮ್ಮನ್ನು ಬಿಟ್ಟು ನೀನೇನು ಮಾಡೋಕ್ಕಾಗಲ್ಲ ಅಂತ ಶತ್ರುಗಳು ಉಬ್ಬುತ್ತಾ ಇರ್ಬೋದು ಸ್ವಾಮಿ. ಆದರೆ ನಿನ್ನನ್ನು ಆಶ್ರಯಿಸಿಕೊಂಡವರನ್ನ ನೀನು ಎಂದಿಗೂ ತಲೆ ತಗ್ಗಿಸುವಂತೆ ಮಾಡುವ ದೇವರಲ್ಲ. ಪ್ರಾರಂಭದಲ್ಲಿ ಸಮಸ್ಯೆಗಳು ಬರಬಹುದು, ಹೋರಾಟಗಳು ಬರಬಹುದು, ಕರ್ತನೆ ಕೆಲವು ಸಾರಿ ಅಪನಂಬಿಕೆಗಳು ಬರಬಹುದು. ಆದರೆ ಯೇಸುವೆ, ಹೇಗೆ ಇಸ್ರಾಯೇಲರನ್ನ ನೀನು ಕೈ ಬಿಡದೆ ಅವರನ್ನು ಕಾಪಾಡಿದೆಯೋ ಅದೇ ರೀತಿಯಲ್ಲಿ ನಮ್ಮನ್ನು ಕಾಪಾಡುತ್ತಿ, ಅದೇ ರೀತಿಯಲ್ಲಿ ಶತ್ರುಗಳ ಮುಂದೆ ನಮ್ಮ ತಲೆ ಎತ್ತುವಂತೆ ನೀನು ಮಾಡುತ್ತಿ. ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಂಬಿ ಪ್ರಾರ್ಥನೆ ಮಾಡುತ್ತಿರುವಂತ ದೇವಜನರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ಸ್ವಾಮಿ. ಇಗೋ ಕರ್ತನೆ, ಎಲ್ಲರೂ ಏನೇನೋ ಹೇಳ್ಬೋದು ಸ್ವಾಮಿ. ಅಪ್ಪ, ಅವರ ಹತ್ರ ರಥಬಲ ಇರ್ಬೋದು, ಅಶ್ವಬಲ ಇರ್ಬೋದು, ಸೈನ್ಯ ಇರ್ಬೋದು, ಹಣ ಇರ್ಬೋದು, ಅವರ ಹತ್ರ ಏನೇನೋ ಇರ್ಬೋದು. ನಮ್ಮ ಹತ್ರ ಏನೂ ಇಲ್ಲದೆ ಬರಿಗೈಯಲ್ಲಿ ನಾವು ಇರ್ಬೋದು ಸ್ವಾಮಿ. ಆದರೆ ನೀವು ನಮ್ಮ ಪಕ್ಷವಾಗಿರುವುದರಿಂದ, ನೀವು ನಮ್ಮ ಜೊತೆಯಲ್ಲಿರುವುದರಿಂದ ನಾವು ಯಾವುದಕ್ಕೂ ಅಂಜುವುದಿಲ್ಲ. ನಾವು ಅಂಜುವುದಿಲ್ಲ. ಯಾಕೆಂದ್ರೆ ನಮ್ಮ ಪರವಾಗಿರುವ ಆತನು ನೀನು ಲೋಕದಲ್ಲಿರುವಂಥವನಿಗಿಂತ ಶಕ್ತನಾಗಿದ್ದೇ ಸ್ವಾಮಿ. ಅಪ್ಪ, ನೀನು ನಮಗೆ ಕೊಟ್ಟಿರುವಂತಹ ಆತ್ಮ ಏಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಸ್ವಾಮಿ. ನಿನಗೆ ಸ್ತೋತ್ರ. ಆದುದರಿಂದ ನಂಬಿಕೆಯಿಂದ ನನ್ನ ದೇವರು ನನಗೆ ಜಯವನ್ನುಂಟು ಮಾಡುತ್ತಾರೆ, ನನ್ನ ದೇವರು ನನಗೆ ವಿಜಯವನ್ನುಂಟು ಮಾಡುತ್ತಾರೆ, ನಾನು ನಂಬಿದ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಯಾರಪ್ಪ ವಿಶ್ವಾಸದಿಂದಿದ್ದಾರೋ ಅವರನ್ನ ಕನಿಕರಿಸು, ನೀನು ಕೃಪೆಯನ್ನು ತೋರಿಸು. ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಅವರು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಅವರು ಕೂಗಿಕೊಂಡಾಗ ನಾನು ಬಿಡಿಸುವೆನು. ಈಗೋ ನನ್ನ ಶತ್ರುಗಳು ಬಿದ್ದು ಹೋಗುತ್ತಾರೆ, ನಾವಾದರೂ ಎದ್ದು ನಿಲ್ಲುತ್ತೇವೆ. ಹೌದು ಸ್ವಾಮಿ, ನೀತಿವಂತನು 6 ಸಾರಿ ಬಿದ್ದರೂ ಕೂಡ 7ನೇ ಸಾರಿ ಎದ್ದೇಳದೆ ಇರುವುದಿಲ್ಲ ಎಂದು ನಿನ್ನ ವಾಕ್ಯ ಹೇಳುತ್ತದಪ್ಪ. ಆ ರೀತಿಯಾಗಿ ನೀವು ಕಾರ್ಯ ಮಾಡಿರಿ, ನೀವು ಕೃಪೆಯನ್ನು ತೋರಿಸಿರಿ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ, ಅಪ್ಪ ನನಗೆ ಜಯವನ್ನು ಕೊಡು ದೇವರೇ. ನಾನು ಅನೇಕ ವಿಷಯಗಳಲ್ಲಿ ನಿಮ್ಮ ಶಿಷ್ಯರಂತೆ ಗಲಿಬಿಲಿಯಲ್ಲಿಯೂ ಅಪನಂಬಿಕೆಯಲ್ಲಿ ನಾನು ಕೆಲವು ಸಾರಿ ಹೋಗ್ತಾ ಇದ್ದೇನಪ್ಪ. ಅಪನಂಬಿಕೆಯನ್ನು ತೆಗೀರಿ ಸ್ವಾಮಿ, ನನ್ನ ಗಲಿಬಿಲಿಯನ್ನು ತೆಗೀರಿ ಸ್ವಾಮಿ.
ನೀವು ಸಮುದ್ರಕ್ಕೆ ಗದರಿಸಿ ಅಪ್ಪಣೆ ಕೊಟ್ಟ ರೀತಿಯಲ್ಲಿ ನನ್ನ ಸಮಸ್ಯೆಗೂ ನನ್ನ ವಿರೋಧವಾಗಿರುವ ಕಷ್ಟಕ್ಕೂ ಸಾಲಕ್ಕೂ ರೋಗಕ್ಕೂ ಯೇಸುವಿನ ನಾಮದಲ್ಲಿ ನೀವು ಕರ್ತನೆ ಅಪ್ಪಣೆ ಕೊಡ್ರಿ ಯೇಸುವೆ. ಆ ಮೂಲಕವಾಗಿ ನನಗೆ ಜಯ ಉಂಟಾಗಲಿ, ಆ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಆಗಲಿ. ಎಲ್ಲರ ಮುಂದೆ ನಾನು ನಂಬಿದ ಆತನು ನಂಬಿಗಸ್ತನು, ಆತನು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ತಿಳಿದುಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ವಂದನೆ. ಸರ್ವಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಿನ್ನ ಕೈಲಿ ಕೊಡುತ್ತಾ ಜಯವನ್ನು ಕೊಡುವಾತನು, ವಿಜಯವನ್ನುಂಟು ಮಾಡುವಾತನು, ಸದಾ ನಮ್ಮ ಸಂಗಡ ಇದ್ದು ನಡೆಸುವಾತನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.